ಆತ್ಮೀಯರೇ, ನಿಮ್ಮೆಲ್ಲರಿಗೂ ಸಹ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನದಲ್ಲಿ ಇವತ್ತು ಜೂನ್ 5, 2026 ಶುಕ್ರವಾರದಂದು 79ನೇ ಮಕ್ಕಳ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡಲಿದ್ದೇನೆ. ಇವತ್ತಿನ ದಿನ ಶಿಕ್ಷಕರಾಗಿರುವಂತಹ ಮಹಾಬಲ ಕೆ ಅವರು ಬರೆದಿರುವಂಥ ಗಾನ ವನಸಿರಿ ಮಕ್ಕಳ ಕವನ ಸಂಕಲನದ ಪರಿಚಯವನ್ನು ಇವತ್ತು ನಿಮಗೆ ಮಾಡಿಕೊಡಲಿದ್ದೇನೆ. ಮಕ್ಕಳ ಸಾಹಿತ್ಯ ಅವಲೋಕನ ಸರಣಿಯಲ್ಲಿ ಇವತ್ತು ನಾವು ಪರಿಚಯಿಸ್ತಿರುವಂತಹ ಕೃತಿ ಗಾನ ವನಸಿರಿ 79ನೆಯ ಸಾಹಿತ್ಯ ಕೃತಿಯ ಪರಿಚಯದಲ್ಲಿ ವರ್ಷ ಪ್ರಕಾಶನ ಮರವಂತೆ ಅವರು ಪ್ರಕಟಿಸಿರುವಂತಹ ಗಾನ ವನಸಿರಿ ಮಕ್ಕಳ ಕವನ ಸಂಕಲನವನ್ನ ಮಹಾಬಲ ಕೆ ಅವರು ರಚಿಸಿದ್ದಾರೆ. 2021ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 68 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಿದ್ದಾರೆ. ಮುಖಪುಟ ವಿನ್ಯಾಸವನ್ನ ನರಸಿಂಹ ಆರ್ ಉಪ್ಪದ್ ಅವರು ಹಾಗೂ ಮುಖಪುಟ ವಿನ್ಯಾಸವನ್ನ ನರಸಿಂಹ ಅವರು ಮಾಡಿದ್ದಾರೆ. ಹಾಗೆ ಮರವಂತೆಯ ವರ್ಷ ಪ್ರಕಾಶನ ಮರವಂತೆ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. 2021ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 70 ಕವಿತೆಗಳನ್ನ ಒಳಗೊಂಡಿದೆ. ಈ ಕೃತಿ ಗಾನ ವನಸಿರಿಯ ಇಲ್ಲಿ 70 ಕವಿತೆಗಳನ್ನು ಒಳಗೊಂಡಿದೆ. ಲೇಖಕರು ಈಗಾಗಲೇ ಮಕ್ಕಳಿಗಾಗಿ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಗಂಧ, ಹಿಂದೆ ಶಾಲೆಗೆ ಬಾರಮ್ಮ ಕವಿತಾ ಸಂಕಲನಗಳನ್ನು ರಚಿಸುವ ಮೂಲಕ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತಹ ಮಹಾಬಲ ಅವರು ಇವತ್ತಿನ ದಿನ ಈ ಕೃತಿಯಲ್ಲಿ ನಾವು ಸಾಮಾನ್ಯವಾಗಿ ಪ್ರಾಣಿ ಪಕ್ಷಿಗಳನ್ನ ಕಾಣಬಹುದು. ಪರಿಸರಕ್ಕೆ ಸಂಬಂಧಿಸಿದಂತ ಕವಿತೆಗಳನ್ನ ನಾವು ಈ ಸಂಕಲನದಲ್ಲಿ ಕಾಣಬಹುದು. ಈಗಾಗಲೇ ಮಕ್ಕಳಲ್ಲಿ ಸಾಹಿತ್ಯ ಕೃತಿಗಳನ್ನ ರಚಿಸುವ ನಿಟ್ಟಿನಲ್ಲಿ ಮಕ್ಕಳಿಂದ ಕವಿತೆಗಳನ್ನ ಬರೆಸುವಂಥದ್ದು, ಕಥೆಗಳನ್ನ ಬರೆಸುವಂಥದ್ದು, ಆ ಮೂಲಕ ಅವರು ಹಿಂದೆ ಶಾಲೆಗೆ ಬಾರಮ್ಮ ಅನ್ನುವಂಥದ್ದು ಹಾಗೂ ಶ್ರೀಗಂಧ ಅನ್ನುವಂಥ ಶಾಲಾ ವಾರ್ಷಿಕ ಸಂಚಿಕೆಯನ್ನ ಪ್ರಕಟಿಸಿ ಬೈಂದೂರು ವಲಯಕ್ಕೆ ಒಂದು ಹೆಮ್ಮೆಯನ್ನ ತಂದಿದ್ದಾರೆ. ಈ ಕೃತಿಗೆ ಮುನ್ನುಡಿಯನ್ನ ಶಯದೇವಿ ಸುತ್ತ ಮರವಂತೆ JJS ಸೃಷ್ಟಿಸಾಗರ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಶುಭಾರೈಕೆಯನ್ನ GM ಮುಂದಿನ ಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೈಂದೂರು ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಬೆನ್ನುಡಿಯನ್ನ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಪ್ರಾಂಶುಪಾಲರು, ಸಂವೇದನಾ ವಿಜ್ಞಾನ ಮತ್ತು ವಾಣಿಜ್ಯ ಪ್ರಥಮ ದರ್ಜೆ ಕಾಲೇಜು, ಕಂಬದ ಕೋಣೆ, ಬೈಂದೂರು ಅವರು ಬೆನ್ನುಡಿಯನ್ನ ಬರೆದು ಶುಭಾರೈಸಿದ್ದಾರೆ. ಗಾನ ವನಸಿರಿ ಅನ್ನುವಂಥ ಈ ಕೃತಿಯಲ್ಲಿ ಮಕ್ಕಳಿಗೆ ಸಿಗುವಂತಹ ಖುಷಿಯನ್ನ ಪರಿಸರಕ್ಕೆ ಸಂಬಂಧಿಸಿದಂತೆ ಹಾಗೂ ಹಸಿರಿಗೆ ಸಂಬಂಧಿಸಿದಂತಹ ಹಾಗೂ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತ ಕವಿತೆಗಳನ್ನು ರಚಿಸುವ ಮೂಲಕ ಮಕ್ಕಳಿಗೆ ಗಾಯನಕ್ಕೆ ಅನುಕೂಲವಾಗುವ ಶೈಲಿಯಲ್ಲಿ ಪ್ರಾಸಬದ್ಧವಾಗಿ ಕವಿತೆಗಳನ್ನ ರಚಿಸಿದ್ದಾರೆ. ಗಿಳಿಗಳು, ಜೋಗದ ಗುಂಡಿ, ಸಂಕ್ರಾಂತಿ, ಅಮ್ಮ, ಅವ್ವನ ತುತ್ತು, ನಾಡದೇವಿ, ನಿತ್ಯ ದೇವರು, ಪ್ರೀತಿಯ ಸುತೆ, ಬಸವಣ್ಣ, ಮಹಾನಾಯಕ, ನೀರಾಟ, ನೆಹರು, ನಂದದೀಪ, ಪ್ರೀತಿಯ ಪಪ್ಪು ಅನ್ನುವಂಥ 70 ಕವಿತೆಗಳನ್ನ ಈ ಸಂಕಲನದಲ್ಲಿ ನೋಡಬಹುದು. ಅದರಲ್ಲಿ ಪ್ರಮುಖವಾದ ಕವಿತೆಗಳನ್ನ ನಾವು ಇವತ್ತು ವಾಚನ ಮಾಡೋಣ. ಆನೆ ಬಂತು ಆನೆ, ಅಜ್ಜಿಯ ಮನೆಯಲ್ಲಿ ಅಜ್ಜನ ಜೊತೆಯಲ್ಲಿ ಸಜ್ಜಿಗೆ ಮೆಲ್ಲುತ್ತ ಕುಳಿತಿಹೇನು, ಮೆಲ್ಲಗೆ ನಡೆಯುತ್ತ ಹುಲ್ಲನ್ನು ತಿನ್ನುತ್ತ ಸಲಗವು ಸದನದಿ ಬಂದಿಹುದು, ಉದ್ದನೆ ಸೊಂಡಿಲು ಗಿಡ್ಡನೆ ಬಾಲವು ಗುಂಡನದಂತಹ ಉದಾರವದು, ಕಾಲನು ಕಂಡರೆ ಓಲುವ ಕಂಬವು ಗೋಲಿಯ ತರಹದ ನಯನಗಳು, ಮಾವುತನೊಬ್ಬ ಮನೆ ಸುತ್ತುತ್ತ ನಮ್ಮಯ್ಯ ಮನೆಗವ ತಂದಿಹನು, ಅಜ್ಜನು ಅಜ್ಜಿಯು ಗಜಮುಖ ಆನೆಗೆ ಭಜನೆಯ ಮಾಡಿ ನಮಿಸಿದರು. ಮಕ್ಕಳಿಗೆ ಆನೆಯ ಪರಿಕಲ್ಪನೆಯನ್ನ ಹೇಳುವ ನಿಟ್ಟಿನಲ್ಲಿ ಹಾಗೂ ಆನೆ ಯಾವ ರೀತಿ ಕಾಣುತ್ತೆ ಅನ್ನುವಂಥದ್ದು, ಅಜ್ಜಿಯ ಮನೆಯಲ್ಲಿ ಅಜ್ಜನ ಮನೆಯಲ್ಲಿ ಇರುವಾಗ ಸಂಜೆಗೆ ಮೆಲ್ಲಗೆ ಬಂದಂತ ಆನೆಯನ್ನ ಮಾವುತ ಓಣಿಯಲ್ಲಿ ಸಂಚಾರ ಮಾಡಿಸ್ತಾ ಇದ್ದಾನ. ಸಂಚಾರ ಮಾಡಕ್ಕಂತ ನಮ್ಮನೆಗೂ ಬಂತು. ಆನೆಯ ಕಾಲುಗಳು ಕಂಬದಂತಿದ್ದು, ಕಣ್ಣಂತರೂ ಗೋಲಿಯಂತೆ ಇದ್ದು,
ಮಾವುತ ಮಾವುತ ನಿಧಾನವಾಗಿ ಮನೆಯಿಂದ ಮನೆಗೆ ಕರೆದುಕೊಂಡು ಬರ್ತಾ ಇದ್ದ. ಹಾಗೂ ನಮ್ಮನೆಯಲ್ಲಿ ಅಜ್ಜ ಅಜ್ಜಿನೂ ಸಹ ಭಜನೆಯನ್ನ ಮಾಡಿ ನಮಸ್ಕಾರ ಮಾಡಿದ್ರು. ಆನೆ ಎಷ್ಟು ಸುಂದರವಾಗಿ ದ್ವೈತಾಕಾರವಾಗಿದೆ ಅನ್ನುವಂಥದ್ದು. ಮಕ್ಕಳಿಗೆ ಪ್ರಾಣಿಗಳ ಪರಿಚಯವನ್ನ ಮಾಡುವಂಥದ್ದು, ಹಾಗೆ ಪ್ರಾಣಿಗಳ ಗುಣಲಕ್ಷಣಗಳನ್ನ ಕುರಿತಾಗಿ ಹೇಳುವ ಮೂಲಕ ಇಲ್ಲಿ ಆನೆ ಬಂತು ಆನೆ ಅನ್ನುವಂಥದ್ದು ಪ್ರಾಣಿಗಳನ್ನ ಆನೆಯನ್ನ ವಿಶೇಷವಾಗಿ ಆನೆಯ ಬಗ್ಗೆ ಪರಿಚಯಿಸುವಂತ ಕೆಲಸವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಹಾಗೆ ರೈತಣ್ಣ ಅನ್ನುವಂತ ಒಂದು ಕವಿತೆಯಲ್ಲಿ ಮೂಡನದಿ ಭಾಸ್ಕರನು ಮೂಡುತ್ತಿಹುದು ಬರುತ್ತಿಹನು ನಾಡೆಲ್ಲ ಬೆಳಗಿಯುವುದು ದುಡಿಯಲಣ್ಣ ಗಾಡಿಯ ಹೂಡುವವ ಮಾಡುವನು ಭುವಿ ಅದವ ನೋಡಿರದು ಯೋಗಿಯ ದುಡಿವಣ್ಣ ಅತ್ತಿತ್ತ ಸುತ್ತುತ್ತ ಬಿತ್ತನೆಯ ಬಿತ್ತುತ್ತ ಮುತ್ತಂತ ಬೆಳೆಯ ಬೆಳೆಸುವಣ್ಣ ಎತ್ತನ್ನು ಒಡೆಯುತ್ತ ಭತ್ತವನ್ನು ಬೆಳೆಯುತ್ತ ಸುತ್ತೆಲ್ಲ ತಿಲವನ್ನು ಕೊಡವಣ್ಣ ಬಿತ್ತರದ ಪೊಡವಿಯಲ್ಲಿ ಕತ್ತೆತ್ತಿ ದುಡಿಯುತ್ತಲಿ ಮತ್ತವನ ಚಳಿಮಳೆಯ ನೋಡಣ್ಣ ಮತ್ತದೇ ಕಾಯಕವ ಬತ್ತದೆ ಮಾಡುವವ ಸುತ್ತನವು ದುಡಿದು ನಗುವಣನ. ರೈತ ಯಾವಾಗಲೂ ಶ್ರಮಜೀವಿ ಕಾಯಕ ಯೋಗಿಯಾಗಿ ದುಡಿಯುವಂತ ರೈತನ ಸೂರ್ಯ ಬಂದ ಒಡನೆ ಅವನು ತನ್ನ ಕಾಯಕವನ್ನ ಪ್ರಾರಂಭಿಸ್ತಾನೆ. ಸೂರ್ಯ ಹೇಗೆ ನಾಡಿಗೆಲ್ಲ ಬೆಳಕನ್ನ ನೀಡುವನು ಹಾಗೆ ನಾಡಿಗೆಲ್ಲ ಹಸಿವನ್ನ ನೀಗಿಸುವಂತ ರೈತ ತನ್ನ ಕಾಯಕದಲ್ಲಿ ನಿರತನಾಗ್ತಾನೆ. ಎತ್ತಿನ ಗಾಡಿಯನ್ನೊಂದಿಗೆ ಹೊಲಕ್ಕೆ ಹೋಗ್ತಾನೆ. ಅತ್ತಿತ್ತ ಸುತ್ತುತ್ತ ಅವನು ಬಿತ್ತನೆಯ ಕಾರ್ಯವನ್ನ ಮಾಡ್ತಾನ ಮತ್ತು ಮುತ್ತಿನಂತ ಬೆಳೆಯನ್ನ ಬೆಳಿತಾನೆ. ಹಾಗೆ ಎತ್ತನ್ನ ಹೊಡೆಯುತ್ತಾ ಭತ್ತವನ್ನ ಬೆಳೆಯುತ್ತಾ ಇಡೀ ನಾಡಿಗೆ ಹಸಿವನ್ನ ತಣಿಸುವಂತ ಕೆಲಸ ರೈತ ಮಾಡ್ತಾನೆ. ಹಾಗೆ ಚಳಿ ಇರಲಿ ಮಳೆ ಇರಲಿ ಬಿಸಿಲೇ ಇರಲಿ ತನ್ನ ಕಾಯಕವನ್ನವ ಬಿಡುವುದಿಲ್ಲ. ಹಾಗೆ ಮತ್ತದೇ ಕಾಯಕವನ್ನ ಮಾಡ್ತಾ ಅವನು ದುಡಿಯುವನು ನಮ್ಮಣ್ಣ ರೈತಣ್ಣ ಅನ್ನೋಂಥದ್ದು. ಹಾಗೆ ಇಲ್ಲಿ ಪ್ರತಿಯೊಂದು ಕವಿತೆಗಳಿಗೂ ನಾವು ನೋಡಬಹುದು ಚಿತ್ರಗಳನ್ನ ಹಾಕುವ ಮೂಲಕ ಪ್ರತಿಯೊಂದು ಕವಿತೆಗಳ ಮೆರಗನ್ನ ಹೆಚ್ಚಿಸುವಂತ ಕೆಲಸವನ್ನ ಇಲ್ಲಿ ಲೇಖಕರು ಮಾಡಿದ್ದಾರೆ. ಹಾಗೆ ಬೆಸ್ತರ ಬದುಕು ಮೀನುಗಾರರ ಒಂದು ಬದುಕನ್ನ ಮತ್ಸ್ಯ ಮಾರುತ ಬೆಸ್ತನು ಬಂದನು ಸರಸರ ಸೈಕಲ್ ತುಳಿಯುತ್ತ ಪೊಂಪೊಂ ಸದ್ದನು ಪೀಪಿಲಿ ಊದುತ್ತ ಕರೆದನು ಜನರನ್ನು ತನ್ನತ್ತ ಬಂಗುಡೆ ಬೈಗೆಯು ಸೀಗಡೆ ಮೀನನು ಅಗ್ಗದ ದರದಲ್ಲಿ ಮಾರುತ ಕೊಳ್ಳಿರಿ ತಿನ್ನಿರಿ ಒಳ್ಳೆಯ ಮೀನು ಬಲ್ಲಿರ ಸಾಗರ ಸಂಪತ್ತ ಅಕ್ಕನೆ ಕೊಳ್ಳಿರಿ ರಕ್ಕವು ಕಡಿಮೆಯ ಚೊಕ್ಕನೆ ತಂದನು ಮೀನನ್ನು ಅಣ್ಣನೆ ಕೊಳ್ಳಿದು ಬೆಣ್ಣೆಯ ಆಗಿದೆ ತಣ್ಣನೆ ತಂಪಲಿ ಮುಚ್ಚಿದ್ದು ಸಾಗರ ಸೊರಗಿದೆ ಬೇಗನೆ ಕೊಳ್ಳಿರಿ ನಗರಕ್ಕೆ ಮೀನು ಬರದಣ್ಣ ಎಷ್ಟೋ ದುಡಿದರೂ ಕಷ್ಟವೇ ಆಗಿದು ಬೆಸ್ತರ ಬದುಕು ಕೇಳಣ್ಣ. ಮೀನುಗಾರರ ಬೆಸ್ತರ ಬದುಕನ್ನ ಕುರಿತಂತಹ ಹಾಗೂ ಅವರ ಜೀವನ ದಿನಚರಿಯ ಕುರಿತಂತೆ ಈ ಕವಿತೆ ರಚನೆಯಾಗಿದೆ. ಅಂದರೆ ಮಕ್ಕಳಿಗೆ ವಿವಿಧ ವೃತ್ತಿಗಳನ್ನ ಹಾಗೂ ವಿವಿಧ ಕಸುಬುಗಳನ್ನ ಪರಿಚಯಿಸುವಂತ ನಿಟ್ಟಿನಲ್ಲಿ ಬೆಸ್ತರ ಬದುಕು ಮತ್ಸ್ಯವನ್ನ ಮಾರುತ ಬದುಕುವಂತ ಬೆಸ್ತನು ಸರಸರ ಸೈಕಲ್ ತುಳ್ಕೊಂತ ಬರ್ತಾ ಇದ್ದಾನೆ. ಸೈಕಲ್ ತುಳ್ಕೊಂತ ಬಂದು ಪೊಂ ಸದ್ದನ ಮಾಡುತ್ತಾ ಪಿಪಿಯನ್ನು ಉತ್ತ ಜನರನ್ನ ತನ್ನತ್ತ ಕರಿತಾನ. ಕರೆದು ಬೆಂಗಡೆ ಬೈಗು ಸೀಗಡೆ ಮೀನು ಬಂದದ ತರತರದ ಮೀನುಗಳು ಬಂದಿದಾವೆ. ಹಾಗೆ ಅಗ್ಗದ ದರ ಅಲ್ಲದೆ ಯಾವುದೂ ಸಹ ದುಬಾರಿ ಇಲ್ಲ ತುಟ್ಟಿ ಇಲ್ಲ ಎಲ್ಲವೂ ಸಹ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಅದನ್ನ ನೀವು ಕೊಳ್ಳಿರಿ ತಿನ್ನಿರಿ ಒಳ್ಳೆ ಮೀನಿದೆ ಅಕ್ಕನೆ ಬರೀ ಕಡಿಮೆ ರೊಕ್ಕ ಇದೆ ಬಹಳ ಕಾಸ್ಟ್ಲಿ ಇಲ್ಲ ಬಹಳ ಸಸ್ತಾ ಇದೆ ಎಲ್ಲರೂ ತಗೋರಿ. ಹಾಗೆ ಅಣ್ಣ ಬಾ ಬೆಣ್ಣೆ ಇದ್ದಂಗತೈತೆ ತಂಪಿನಾಗ ಬರ್ಫ್ನಾಗ ಇಟ್ಕೊಂಡು ಬಂದಿದ್ದೀನಿ ತಗೋ ಖರೀದಿ ಮಾಡು ಅನ್ನುವಂತ ಹೇಳ್ತಾ ಹಾಗೆ ಸಾಗರ ಸೊರಗಿದೆ ನಾನು ಸಾಗರದಿಂದ ಬಂದಿದ್ದೀನಿ ಮತ್ತೆ ನಗರಕ್ಕೆ ಬರೋದಿಲ್ಲ ಸಾಗರ ಹಾಗಾಗಿ ಅಲ್ಲಿಂದ ತಂದಂತ ಮೀನನ್ನ ಬೇಗ ಖರೀದಿ ಮಾಡಿ ಕಡಿಮೆ ಬೆಲೆ ಇದೆ ತಗೋರಿ ಅಂತೇಳಿ ಅವನು ದಿನವಿಡೀ ಸಹ ದುಡಿತಾನ. ಆದ್ರೆ ಎಷ್ಟು ದುಡಿದ್ರು ಸಹ ಕಷ್ಟನೇ ಐತೆ ಬದುಕು. ಏಕೆಂದ್ರೆ ದುಬಾರಿ ಜೀವನ ದುಬಾರಿ ಬೆಲೆಯಲ್ಲಿ ಇನ್ನೂ ಸಹ ಕಡಿಮೆ ಬೆಲೆಗೆ ಜನ ಮೀನನ್ನ ಖರೀದಿ ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಸ್ತರ ಬದುಕು ಇನ್ನೂ ಸಹ ದುಸ್ತರವಾಗಿ ಕಷ್ಟದಲ್ಲಿದೆ. ಎಲ್ಲ ರೇಟ್ಗಳು ಹೆಚ್ಚಾದ್ರೂ ಸಹ ಜನ ಇನ್ನೂ ಕಡಿಮೆ ಬೆಲೆಗೆ ಬೇಡ್ತಿದ್ದಾರೆ. ಈಗ ಇಂದಿನ ದಿನಕ್ಕೆ ತಕ್ಕಂತೆ ಬೆಲೆಯನ್ನ ಏರಿಸ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕವಿತೆ ಇದೆ. ಹಾಗೆ ನಿತ್ಯ ದೇವರು ಅನ್ನುವಂತ ಒಂದು ಇದರಲ್ಲಿ ಅಪ್ಪ ಮನೆಯಲ್ಲಿ ನಿತ್ಯ ದೇವರು ತಪ್ಪನ್ನು ಮಾಡುವನು ಮಾಡೆವು
ತಪ್ಪಿ ತಪ್ಪನು ಮಾಡೇವು ಅಪ್ಪಿಕೊಳ್ಳುತ್ತ ಪಾದ ಕೆರಗುತ್ತ ಒಪ್ಪಿ ಶಿರವನು ಮಣಿಪೆವು. ಹೊಟ್ಟೆ ತುಂಬಲು ಕಷ್ಟಪಡುವರು ರಟ್ಟೆ ಸವೆಸಿ ದುಡಿವರು. ಬಟ್ಟೆ ಕೊಡುವರು ಮುದ್ದು ಎನ್ನುವರು ಕೆಟ್ಟದೇನನು ಮಾಡರು. ಅಕ್ಕ ತಂಗಿಯ ಅಣ್ಣ ತಮ್ಮನ ಪಕ್ಕ ಅಮ್ಮನ ಗೆಳೆಯರು. ನಕ್ಕು ನಗಿಸುವ ಚಿಕ್ಕ ಗುಡಿಯಲ್ಲಿ ಚೊಕ್ಕ ಮನಸ್ಸಲ್ಲಿ ಪೊರೆವರು. ಕಷ್ಟ ಇದ್ದರೂ ಸುಖವು ಬಂದರೂ ಇಷ್ಟದಿಂದಲೇ ಇರುವರು. ನಷ್ಟ ಕಷ್ಟಕ್ಕೆ ಎಂದು ಜಗ್ಗರು ಅಷ್ಟ ಅಡಗಿಸಿ ನಗುವರು. ನಿತ್ಯ ದೇವರು ಅಂದ್ರೆ ತಂದೆ ನಿತ್ಯ ದೇವರು. ಯಾಕಂದ್ರೆ ನಮ್ಮ ಕಣ್ಣ ಮುಂದೆ ಕಾಣುವಂತ ದೇವರಾಗಿರುವಂತ ತಂದೆ ಯಾವತ್ತೂ ಸಹ ಕಷ್ಟದಲ್ಲಿಯೂ ಸಹ ಸದಾ ನಗುತ್ತಾ ಎಂದೂ ಸಹ ತಪ್ಪನ್ನು ಮಾಡದೆ ಜೀವನವನ್ನ ಸಾಗಿಸಲು ನಮಗೆ ಹೇಳ್ತಾರೆ. ಹಾಗಾಗಿ ನಾವು ಯಾವತ್ತೂ ಸಹ ತಪ್ಪನ್ನೇ ಮಾಡದೆ ನಾವು ಜೀವನ ಸಾಗ್ತೀವಿ. ಅಪ್ಪ ನಮ್ಮನ್ನ ಬಂದು ನಮಗೆ ಅಪ್ಪಿಕೊಳ್ಳುತ್ತಾರೆ, ನಮ್ಮನ್ನ ಮುದ್ದು ಮಾಡ್ತಾರೆ. ಹಾಗೆ ನಮ್ಮ ಹೊಟ್ಟೆಯನ್ನ ತುಂಬಿಸುವುದಕ್ಕಾಗಿ ಕಷ್ಟಪಟ್ಟು ಜೀವನವನ್ನ ಸಾಗಿಸ್ತಾರೆ, ದುಡಿಮೆಯನ್ನ ಮಾಡುತ್ತಾರೆ. ನಮಗೆ ಬಟ್ಟೆಯನ್ನ ಕೊಡಿಸಿ ಹೊಸ ಬಟ್ಟೆಗಳನ್ನ ಕೊಡಿಸಿ ಮುದ್ದು ಮಾಡ್ತಾರೆ. ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರನ್ನೂ ಸಹ ನಕ್ಕು ನಗಿಸ್ತಾರೆ. ಹಾಗೆ ಕಷ್ಟ ಇದ್ದರೂ ಸಹ ಸುಖ ಬಂದರೂ ಸಹ ಯಾವಾಗಲೂ ಒಂದೇ ರೀತಿಯಲ್ಲಿ ಸಮ ರೀತಿಯಲ್ಲಿ ಸಮವಾಗಿ ಸಮಸ್ಥಿತಿಯಲ್ಲಿ ಜೀವನ ಸಾಗಿಸ್ತಾರೆ. ಕಷ್ಟ ಬಂದಾಗ ಕೊರಗದೆ ಸುಖ ಬಂದಾಗ ಹಿಗ್ಗದೆ ಜೀವನವನ್ನ ಸಮ ಪ್ರಮಾಣದಲ್ಲಿ ಸಮಭಾವದಲ್ಲಿ ನಮ್ಮನ್ನೆಲ್ಲ ಮುದ್ದು ಮಾಡುತ್ತಾ ತಂದೆ ನಮ್ಮ ನಿತ್ಯ ದೇವರು, ದಿನ ನಮ್ಮ ಕಣ್ಣ ಮುಂದೆ ಕಾಣುವಂತ ದೇವರು ಅಂತೇಳಿ ತಂದೆಯ ಒಂದು ಶ್ರಮ ಜೀವನದ ವರ್ಣನೆಯನ್ನ, ತಂದೆ ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾರೆ ತಮ್ಮ ಕರ್ತವ್ಯ ಪ್ರಜ್ಞೆಯಿಂದ ಮಕ್ಕಳನ್ನ ಕುಟುಂಬವನ್ನ ಸಾಕಿ ಸಲುವಂತ ತಂದೆಯ ಕುರಿತಾಗಿರುವಂತ ಒಂದು ಕವಿತೆ. ಹಾಗೆ ಅಜ್ಜಿಯ ಮನೆ ಅನ್ನುವಂಥದ್ದು ಮಕ್ಕಳಿಗೆ ತುಂಬಾ ಪ್ರೀತಿಯಾಗುವಂತ ಒಂದು ಸಂಬಂಧಗಳಲ್ಲಿ ಅಜ್ಜಿಯು ಸಹ ಮಹತ್ವದ ಒಂದು ಉನ್ನತವಾದ ಸ್ಥಾನ ಇದೆ. ಯಾಕೆಂದ್ರೆ ಅಜ್ಜಿ ಮಕ್ಕಳಿಗೆ ಕಥೆಗಳನ್ನು ಹೇಳುತ್ತಾ ಅಜ್ಜಿ ಪ್ರೀತಿ ಪಾತ್ರಳಾಗ್ತಾಳೆ ಮಕ್ಕಳಿಗೆ. ಅಂತಹ ಅಜ್ಜಿಯ ಮನೆ. ಅಪ್ಪನ ಮನೆಯಲ್ಲಿ ತುಪ್ಪದ ಗದ್ದೆಯಲ್ಲಿ ಸೊಪ್ಪಿನ ಗೊಬ್ಬರ ಒತ್ತಿಹೆನು. ಕಪ್ಪಿಹ ಹೊತ್ತಲ್ಲಿ ತಪ್ಪದೆ ಉಳುತ್ತ ರಪ್ಪನೆ ಉಳುವ ಗೈದಿವೆನು. ತೊಂಡೆಯ ಚಪ್ಪರ ಬೆಂಡೆಯ ಗಿಡಗಳ ದುಂಡನೆ ಬದನೆಯ ಉಂಡಿಹೆನು. ಗಡಿಯ ಬೇಲಿಲಿ ಕಂಡಿಹ ದನಗಳು ಇಂಡಿನ ಕಾಟಕ್ಕೆ ನೊಂದಿಹೆನು. ಅಜ್ಜಿಯ ಪ್ರೇರಣೆ ಸಜ್ಜನನಾದೆನು. ಬಿಜ್ಜೆಯ ಕಲಿತದು ನೆನೆದೆನು. ಮಜ್ಜಿಗೆ ಮೊಸರು ಗುಜ್ಜೆಯ ಪಲ್ಲೆಯು ಸಜ್ಜಿಗೆ ತಿಂದುದು ನೆನೆಯುವನು. ಗೆಣಸನು ಬೆಳೆದುದು ಮೆಣಸನು ಕೊಯ್ದದು ಮನಸ್ಸಲ್ಲಿ ನೆನಪು ಮಾಡಿದೆನು. ಅನಿಸಿದೆ ನೀರನ್ನು ತಣಿಸುತ್ತ ಬೆಳೆಯನ್ನು ತನುಮನ ಮೆರೆಯದೆ ಬದುಕಿಯೇನು. ಬಾಲ್ಯ ಅನ್ನುವಂಥದ್ದು ಅಬಾಲ ವೃದ್ಧರಾಗಿ ಸದಾ ಕಾಡುವಂತಹ ಬಾಲ್ಯ. ಒಂದು ಸಾರಿ ಕಳೆದು ಹೋದರೆ ಮತ್ತೊಮ್ಮೆ ಬರದಂತಹ ಬಾಲ್ಯವನ್ನ ನಾವೆಲ್ಲರೂ ಸಹ ಪ್ರೀತಿಸ್ತೀವಿ. ಎಲ್ಲರೂ ಸಹ ಬಾಲ್ಯಕ್ಕಾಗಿ ಆತರಿತೀವಿ. ಅಂದ್ರೆ ನಾವು ಯಾವಾಗಲೂ ಮಗುವಾಗಿದ್ದರೆ ಯಾವುದೇ ಚಿಂತೆ ಇಲ್ಲ ಅಂತ ನಾವು ಆಶಿಸ್ತೀವಿ, ಹಾಗೆ ಬಯಸ್ತೀವಿ ಸಹ ಕೂಡ. ಅಂತಹ ಬಾಲ್ಯವನ್ನ ಕುರಿತಾಗಿ ಅಜ್ಜೆಯ ಅಪ್ಪನ ಮನೆಯಲ್ಲಿ ತುಪ್ಪದ ಗದ್ದೆಯಲ್ಲಿ ನಾವು ಸೊಪ್ಪಿನ ಗೊಬ್ಬರ ಹಾಕ್ತಿದ್ದೀವಿ. ಹಾಗೆ ರಾತ್ರಿ ಹೊತ್ತಿನಾಗ ನಾವು ಉಳಿಮೆಯನ್ನ ಮಾಡ್ತಾ ದುಡಿಮೆಯನ್ನ ಮಾಡ್ತಾ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಆದ್ರೆ ಅಜ್ಜಿ ಮನೆಯಲ್ಲಿ ಇದ್ದಿದ್ರೆ ಅಜ್ಜಿ ಪ್ರೇರಣೆ ಆದ್ರೆ ಅಜ್ಜಿಯ ಪ್ರೇರಣೆಯಿಂದ ನಾನು ಸಜ್ಜನನಾಗಿದ್ದೀನಿ. ಅಜ್ಜಿ ಮಜ್ಜಿಗೆ ಮೊಸರನ್ನ ಕೊಟ್ಟು ಗುಜ್ಜಿಗೆ ಪಲ್ಲೆ ಸಜ್ಜಿಯನ್ನು ತಿಂದು ನಾನು ನೆನೆಸ್ತೀನಿ. ಆಮೇಲೆ ಗೆಣಸನ್ನ ಬೆಳೆದದ್ದು ಮೆಣಸನ್ನು ಕೊಯ್ದದ್ದು ಅದನ್ನ ನಾನು ಈಗಲೂ ಸಹ ನೆನ್ಪು ಮಾಡ್ಕೊಂತೇನೆ. ಯಾಕಂದ್ರೆ ಅನಿಸ್ತದ ನನಗೆ ಅಜ್ಜಿ ಎಷ್ಟು ಒಳ್ಳೆಕಿದ್ಲು, ಎಷ್ಟು ಕ್ರಿಯಾಶೀಲವಾಗಿದ್ಲು, ನಮ್ಮನ್ನೆಲ್ಲ ಎಷ್ಟು ಸಜ್ಜನರಾಗಿ ಬೆಳೆಸಿದಾಳೆ. ಒಳ್ಳೆಯ ನೀತಿ ಕಥೆಗಳನ್ನು ಹೇಳಿ ನಮ್ಮನ್ನೆಲ್ಲ ಸಜ್ಜನರಾಗಿ ಮಾಡಿರುವಂತ ಅಜ್ಜಿಯನ್ನ ಈಗಲೂ ಸಹ ನಾನು ನೆನೆಸ್ತೀನಿ. ನನ್ನ ಬಾಲ್ಯವನ್ನ ನೆನೆಸ್ತೀನಿ. ಅಜ್ಜಿ ನಮಗೆಲ್ಲ ಪ್ರೇರಣೆ ಅನ್ನುವಂತ ಮಾತನ್ನ ಇಲ್ಲಿ ಲೇಖಕರು ಹೇಳ್ತಾರೆ. ಹಾಗೆ ನಂದಾದೀಪ ಅನ್ನುವಂತ ಒಂದು ಕವಿತೆಯಲ್ಲಿ ಶಾಲೆಯು ಮಂದಿರ ಬಾಲರು ದೇವರು. ಶಾಲೆಯ ಗುರುಗಳು ಅರ್ಚಕರು. ಸಾಲಲಿ ಸಾಗುವ ನಾಳೆಯ ಕಲೆಗಳು ಬಾಳಲು ಬರಹ ಅರಿಯರು. ಬಡವರು ಇದ್ದರು ಬಿಡದೆ ಧನಿಕರು ಕೂಡಿಯೇ ಓದನು ಕಲಿಯುವರು. ಕಾಡನು ಕಡಿಯದೆ ಗಿಡಮರ ನೆಡುವರು. ಬಾಡಲು ಬಿಡದೆ ಪೊರೆಯುವರು. ಪ್ರತಿಭೆ ಮರೆಯುವರು ಜಾತಿಯ ಸಹಿಸರು. ಮತೀಯ ಒಟ್ಟಿಗೆ ಸೇರುವರು. ಪ್ರತಿಭೆ ಮೆರೆಯಲು ಕೃತಿಗಳು ಓದಲು ಪ್ರತಿದಿನ ನೆರವನ್ನು ಪಡೆಯುವರು. ಕನ್ನಡ ಶಾಲೆಯು ಹಿನ್ನಡೆ ಕಾಣದು ಮುನ್ನಡೆ ಕಾಣುವ ಸಾಗುವಿರಿ.
ಬನ್ನಿರಿ ಸೇರಿರಿ ಕನ್ನಡ ಶಾಲೆಗೆ ಮನ್ನಣೆ ಸಿಗುವುದು ಬದುಕಿನಲ್ಲಿ. ನಂದ ದೀಪವು ಆರದೆ ಉರಿಯಲಿ ಬರುತಿಹ ನಾಳಿನ ದಿನಗಳು. ಭಾರತ ದೇಶದಿ ಕೀರ್ತಿಯ ಗಳಿಸಿ ಉರಿಯಲಿ ಜ್ಞಾನದ ದೀವಿಗೆಯು. ನಂದ ದೀಪ ಅನ್ನುವಂತ ದೀಪ ಯಾವಾಗ್ಲೂ ಸದಾ ಉರಿಯುವಂತ ನಂದ ದೀಪದ ತರಹ ಶಾಲೆಯ ಮಂದಿರ ದೇವ ಮಂದಿರ ಆಗಿದ್ರೆ ಮಕ್ಕಳೇ ದೇವರು. ಇಂತಹ ಶಾಲೆಯಲ್ಲಿ ಬಡವರಿರಲಿ ಶ್ರೀಮಂತರಿರಲಿ ಎಲ್ಲರೂ ಸಹ ಕೂಡಿ ಕಲಿತಾರೆ. ಕಾಡನ್ನ ಕಡಿಬಾರ್ದು, ಗಿಡ ಮರಗಳನ್ನ ಬೆಳೆಸಬೇಕು. ಆಮೇಲೆ ಗಿಡಗಳು ಬಾಡದಂತೆ ಪರಿಯುವಂತ ಚಿನ್ನರನ್ನ ಒಳಗೊಂಡಿರುವಂತ ಶಾಲೆ ಇದು. ಇಲ್ಲಿ ಪ್ರತಿಭೆಗಳನ್ನ ಬೆಳೆಸ್ತಾರೆ ಹಾಗೂ ಜಾತಿಯನ್ನ ಇಲ್ಲಿ ಪರಿಗಣಿಸೋದಿಲ್ಲ. ಕನ್ನಡ ಶಾಲೆ ಯಾವತ್ತೂ ಸಹ ಹಿಂದೆ ಬಿದ್ದಿಲ್ಲ. ಬನ್ನಿ ಎಲ್ಲರೂ ಸೇರಿ ಕನ್ನಡ ಶಾಲೆಗೆ ಸೇರಿರಿ. ನಂದಾದೀಪದ ತರಹ ಕನ್ನಡ ಶಾಲೆಯನ್ನ ಬೆಳಗಿಸೋಣ, ಭಾರತ ದೇಶದ ಕೀರ್ತಿಯನ್ನ ಹೆಚ್ಚಿಸೋಣ ಅನ್ನುವಂಥ ಆಶಯದೊಂದಿಗೆ ಈ ಕವಿತೆ ರಚನೆಯಾಗಿದೆ. ಇಲ್ಲಿರುವಂಥ 70 ಕವಿತೆಗಳು ಸಹ ಸುಂದರವಾದ ಗೇಯತೆಯೊಂದಿಗೆ ಹಾಡಿನ ರೀತಿಯಲ್ಲಿ ಮಕ್ಕಳಿಗೆ ಆಡಲು ಅನುಕೂಲವಾಗುವ ರೀತಿಯಲ್ಲಿರುವಂಥ ಕವಿತೆಗಳನ್ನ ಮಹಾಬಲಾಕೆ ಅವರು ರಚಿಸಿದ್ದಾರೆ. ಗಾನ ವನಸಿರಿ ಅನ್ನುವಂಥ ಈ ಕೃತಿ ಸುಂದರವಾದ ಮಕ್ಕಳ ಕವಿತೆಗಳನ್ನು ಒಳಗೊಂಡಿರುವಂಥ ಕೃತಿಯಾಗಿದೆ. ಸಾಹಿತ್ಯ ಪ್ರೇಮಿಗಳೇ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಗೊಳಿಸಬೇಕು. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ಮಕ್ಕಳಿಗೆ ಉಡುಗೊರೆಯಾಗಿ ಸಾಹಿತ್ಯ ಕೃತಿಗಳನ್ನ ನೀಡುವ ಮೂಲಕ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸುವಂತ ಕೆಲಸ ಸಾಹಿತ್ಯ ಪ್ರೇಮಿಗಳಿಂದ ಆಗ್ಬೇಕು ಅಂತ ಹೇಳ್ತಾ, ಇವತ್ತಿನ ದಿನ 79ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಈ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.